ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಇವಾಗ ಎಲ್ಲರ ಹತ್ತಿರ ಕೂಡ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಆ ಸ್ಮಾರ್ಟ್ ಫೋನ್ನಲ್ಲಿ ನಮಗೆ ಇಷ್ಟವಾದ ಮತ್ತು ನಮಗೆ ಯೂಸ್ ಆಗುವ ಅಪ್ಲಿಕೇಶನ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ಆದರೆ ನಮ್ಮ ಮೊಬೈಲ್ನಲ್ಲಿರುವ ಕೆಲವೊಂದು ಅಪ್ಲಿಕೇಶನ್ಗಳು ನಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ನಮ್ಮ ಫೋಟೋಸ್ಗಳನ್ನು, ನಮ್ಮ ವಿಡಿಯೋಸ್ಗಳನ್ನು ನಮ್ಮ ಕ್ಯಾಮರಾದಿಂದನೇ ರೆಕಾರ್ಡ್ ಮಾಡ್ತಾ ಇರುತ್ತೆ. ನಮ್ಮ ಮೊಬೈಲ್ನಲ್ಲಿರುವ ಮೈಕ್ನಿಂದ ನಮ್ಮ ಮಾತುಗಳನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ ಮತ್ತು ನಮ್ಮ ಕಾಂಟ್ಯಾಕ್ಟ್ನಲ್ಲಿರುವ ಎಲ್ಲ ನಂಬರ್ಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಈ ರೀತಿ ನಿಮ್ಮ ಮೊಬೈಲ್ನಲ್ಲಿ ಆಗಬಾರದು ಅಂತ ಆದರೆ ನಿಮ್ಮ ಮೊಬೈಲ್ನಲ್ಲಿರುವ ಯಾವ ಸೆಟ್ಟಿಂಗನ್ನು ಆಫ್ ಮಾಡಬೇಕಂತ ನೋಡೋಣ. ಸ್ನೇಹಿತರೆ, ನಮ್ಮ ಮೊಬೈಲ್ನಲ್ಲಿ ಅಪ್ಲಿಕೇಶನ್ಗಳು ಇಲ್ಲದೇ ಇದ್ದರೆ ತುಂಬ ಕಷ್ಟ ಆಗ್ತಿತ್ತು. ಈ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಿಂದ ಸ್ನೇಹಿತರು ಮತ್ತು ಸಂಬಂಧಿಕರು ದೂರ ಇದ್ದರೂ ಕೂಡ 24 ತಾಸು ಅವರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬಹುದು. ಅಷ್ಟೇ ಅಲ್ಲದೆ ನಮ್ಮ ಊರಿನಲ್ಲಿ ಏನಾಗಿದೆ, ನಮ್ಮ ರಾಜ್ಯದಲ್ಲಿ ಏನಾಗಿದೆ ಮತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ನಮ್ಮ ಮೊಬೈಲ್ನಲ್ಲಿರುವ ಅಪ್ಲಿಕೇಶನ್ಗಳಿಂದ ತಿಳಿಯಬಹುದು. ಆದರೆ ಈ ಅಪ್ಲಿಕೇಶನ್ಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕಾಗುತ್ತೆ. ಆ ಅಪ್ಲಿಕೇಶನ್ಗಳ ಕಂಟ್ರೋಲ್ನಲ್ಲಿ ನಮ್ಮ ಮೊಬೈಲ್ ಇರಬಾರದು. ಯಾವುದೇ ಅಪ್ಲಿಕೇಶನ್ಗಳನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡಾಗ ನಿಮಗೆ ಕೆಲವು ಪರ್ಮಿಷನ್ಗಳನ್ನು ಕೇಳುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಮರಾ, ಮೈಕ್, ಕಾಂಟ್ಯಾಕ್ಟ್, ಫೈಲ್, GPS, SMS ಈ ಪರ್ಮಿಷನ್ಗಳು ಕೆಲವು ಅಪ್ಲಿಕೇಶನ್ಗಳಿಗೆ ಮಾತ್ರ ಬೇಕಾಗುತ್ತೆ. ಎಲ್ಲ ಅಪ್ಲಿಕೇಶನ್ಗಳಿಗೆ ಎಲ್ಲ ಪರ್ಮಿಷನ್ಗಳನ್ನು ಕೊಡಬಾರದು. ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳಿಗೆ ಈ ಪರ್ಮಿಷನ್ಗಳನ್ನು ಅಲೋ ಮಾಡ್ತೀರಾ. ಸೊ ಅದೆಲ್ಲ ನೀವು ಈ ವಿಡಿಯೋ ಮುಗಿದ ತಕ್ಷಣ ಆಫ್ ಮಾಡಿ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗನ್ನು ಓಪನ್ ಮಾಡಬೇಕು. ಅದರಲ್ಲಿ ನಿಮಗೆ ಪರ್ಮಿಷನ್ ಆಪ್ಷನ್ ಇರುತ್ತೆ, ಅದನ್ನು ನೀವು ಓಪನ್ ಮಾಡಬೇಕು. ಕೆಲವೊಂದು ಮೊಬೈಲ್ಗಳಲ್ಲಿ ಆ್ಯಪ್ಸ್ ಪರ್ಮಿಷನ್ ಅಂತ ಇರುತ್ತೆ. ನಿಮಗೆ ಈ ಸೆಟ್ಟಿಂಗ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಸೆಟ್ಟಿಂಗ್ ಸರ್ಚ್ ಬಾಕ್ಸ್ನಲ್ಲಿ ಪರ್ಮಿಷನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಖಂಡಿತ ಸಿಗುತ್ತೆ. ಇಲ್ಲಿ ನಿಮಗೆ ಕ್ಯಾಮರಾ, ಕಾಂಟ್ಯಾಕ್ಟ್, ಲೊಕೇಶನ್, ಮೈಕ್, SMS ಮತ್ತು ಸ್ಟೋರೇಜ್ ಪರ್ಮಿಷನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ನೀವು ಕ್ಯಾಮರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ಅಪ್ಲಿಕೇಶನ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ನೋಡಬಹುದು. ಇಲ್ಲಿ ನೋಡಿ, ಕೆಲವು ಅಪ್ಲಿಕೇಶನ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೇವೆ. ನೀವು ಕೂಡ ಕ್ಯಾಮರಾ ಪರ್ಮಿಷನ್ನ ಕೊಟ್ಟಿರ್ತೀರಿ, ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಕೆಲವು ಅಪ್ಲಿಕೇಶನ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಅವಶ್ಯಕತೆ ಇರಲ್ಲ. ಅಂತಹ ಅಪ್ಲಿಕೇಶನ್ಗಳಿಗೆ ಕ್ಯಾಮರಾ ಪರ್ಮಿಷನ್ ನೀಡಿದರೆ ಆಫ್ ಮಾಡಿ. ಫಾರ್ ಎಕ್ಸಾಂಪಲ್, ಬ್ರೌಸರ್ಗಳಾಗಿರ್ಬೋದು, ಫೈಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ಗಳಾಗಿರಬಹುದು. ಈ ಅಪ್ಲಿಕೇಶನ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಅವಶ್ಯಕತೆ ಇರುವುದಿಲ್ಲ. ನಾವು ಕಣ್ಮುಚ್ಚಿಕೊಂಡು ಎಲ್ಲ ಪರ್ಮಿಷನ್ಗಳನ್ನು ನೀಡ್ತೀವಿ. ಇದರಿಂದ ನಮ್ಮ ಪರ್ಸನಲ್ ವಿಷಯಗಳು ಪಬ್ಲಿಕ್ ಆಗುತ್ತೆ. ಅದಕ್ಕೋಸ್ಕರ ನೀವು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಯಾವ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡ್ತೀರೋ ಆ ಅಪ್ಲಿಕೇಶನ್ಗಳಿಗೆ ಮಾತ್ರ ಕ್ಯಾಮರಾ ಪರ್ಮಿಷನ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಎಕ್ಸೆಟ್ರಾ. ಉಳಿದ ಅಪ್ಲಿಕೇಶನ್ಗಳಿಗೆ ನೀವು ಕ್ಯಾಮರಾ ಪರ್ಮಿಷನ್ ಆಫ್ ಮಾಡಬೇಕು. ಮುಖ್ಯವಾಗಿ ಹುಡುಗಿಯರು ಈ ವಿಷಯದ ಬಗ್ಗೆ ತುಂಬ ಜಾಗೃತರಾಗಿರಬೇಕು. ಇನ್ನು ಲೊಕೇಶನ್ ಪರ್ಮಿಷನ್ ಕೂಡ ಹಾಗೆ. ಕೆಲವೊಂದು ಅಪ್ಲಿಕೇಶನ್ಗಳನ್ನು ಬಿಟ್ಟು ಉಳಿದ ಎಲ್ಲ ಅಪ್ಲಿಕೇಶನ್ಗಳಿಗೆ ಲೊಕೇಶನ್ ಪರ್ಮಿಷನ್ ಆಫ್ ಮಾಡಬೇಕು. ನಂತರ ಮೈಕ್ರೋಫೋನ್. ಯಾವ ಅಪ್ಲಿಕೇಶನ್ನಲ್ಲಿ ನೀವು ಕಾಲ್ ಮಾಡ್ತೀರೋ, ಯಾವ ಅಪ್ಲಿಕೇಶನ್ನಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಮಾಡ್ತೀರೋ ಆ ಅಪ್ಲಿಕೇಶನ್ಗಳಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು. ಉಳಿದ ಅಪ್ಲಿಕೇಶನ್ಗಳಿಗೆ ಈ ಮೈಕ್ರೋಫೋನ್ ಪರ್ಮಿಷನನ್ನು ಆಫ್ ಮಾಡಬೇಕು. ಸೊ ಈ ರೀತಿ ನೀವು ಯಾವ ಅಪ್ಲಿಕೇಶನ್ಗಳಿಗೆ ಯಾವ ಪರ್ಮಿಷನ್ ಬೇಕೋ ಅದನ್ನು ಮಾತ್ರ ಆನ್ ಮಾಡಬೇಕು. ಎಲ್ಲ ಪರ್ಮಿಷನ್ಗಳನ್ನು ಎಲ್ಲ ಅಪ್ಲಿಕೇಶನ್ಗಳಿಗೆ ಆನ್ ಮಾಡಿರಬಾರದು. ಸೊ ಈ ಸೆಟ್ಟಿಂಗ್ ಆಫ್ ಮಾಡಿದರೆ ನಿಮ್ಮ ಸ್ಮಾರ್ಟ್ ಫೋನ್ ತುಂಬ ಸೇಫ್ ಆಗಿರುತ್ತೆ. ಇಲ್ಲವಾದರೆ ನಿಮ್ಮ ಪರ್ಸನಲ್ ವಿಷಯಗಳು ಒಂದು ದಿನ ಪಬ್ಲಿಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ವಿಷಯ ತುಂಬ ಜನರಿಗೆ ಗೊತ್ತಿರಲ್ಲ. ಬೇರೆಯವರಿಗೆ ಗೊತ್ತಾಗಬಾರದು ಅಥವಾ ಬೇರೆಯವರು ಹಾಳಾದರೂ ಪರವಾಗಿಲ್ಲ ಅಂತ ತುಂಬ ಜನರು ಇದನ್ನು ಶೇರ್ ಮಾಡಲಿಕ್ಕೆ ಹೋಗಲ್ಲ. ಆದರೆ ನೀವು ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ ಜನರಿಗೆ ಸ್ಮಾರ್ಟ್ಫೋನ್ ಬಗ್ಗೆ ಜಾಗೃತಿ ಮೂಡಿಸಿ. ನೀವಿನ್ನೂ ನಮ್ಮ RKS ಟೆಕ್ ವರ್ಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.